ಗದಗದ ಲಕ್ಕುಂಡಿಯಲ್ಲಿ ಬಗೆದಷ್ಟು ಬಯಲಾಗ್ತಾ ಇದೆ ಅಚ್ಚರಿ. ನಾಗನ ವಿಗ್ರಹ ಪತ್ತೆ ಬೆನ್ನಲ್ಲೇ ಪ್ರತ್ಯಕ್ಷವಾಯಿತು ನಿಜ ನಾಗ. ಲಕ್ಕುಂಡಿ ಉತ್ಖನನ ಸಂದರ್ಭದಲ್ಲಿ A1 ಗುಂಡಿಯಲ್ಲಿ ಹಾವು ಪ್ರತ್ಯಕ್ಷವಾಗಿದೆ. 2.5 ಅಡಿಗೂ ಅಧಿಕ ಉದ್ದವಿರುವಂತಹ ಹಾವು ಪ್ರತ್ಯಕ್ಷವಾಗಿದೆ. ಹಾವನ್ನ ಕಂಡು ಆತಂಕಕ್ಕೆ ಒಳಗಾಗಿದ್ದಾರೆ ಲಕ್ಕುಂಡಿ ಜನ. ನಿಧಿಗೂ ಈ ಹಾವಿಗೂ ಸಂಬಂಧ ಇದೆಯಾ ಅಂತ ಹೇಳ್ತಾ ಇದ್ದಾರೆ ಸ್ಥಳೀಯರು. ಈ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಕಳೆದ 15 ದಿನಗಳಿಂದಲೂ ಈ ಉತ್ಖನನ ಕಾರ್ಯ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ದಿನಕ್ಕೊಂದು ಕುರುಹುಗಳು ಕೂಡ ಪತ್ತೆಯಾಗ್ತಾನೆ ಇದೆ. ಇತ್ತೀಚೆಗಷ್ಟೇ ಈ ನಾಗನ ವಿಗ್ರಹ ಪತ್ತೆಯಾಗಿತ್ತು. ಈ ನಾಗನ ವಿಗ್ರಹ ಪತ್ತೆಯಾದಂತಹ ಸಂದರ್ಭದಲ್ಲಿ ಒಂದಷ್ಟು ಅನುಮಾನಗಳು, ಕುತೂಹಲಕ್ಕೂ ಕೂಡ ಕಾರಣವಾಗಿತ್ತು. ಈಗ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ನಿಜವಾದ ನಾಗ ಪ್ರತ್ಯಕ್ಷ ಆಗಿದೆ. ದೃಶ್ಯದಲ್ಲಿ ಗಮನಿಸಬಹುದು. ಇದು ಎಲ್ಲಿಂದ ಬಂತು ಅದು ಅನ್ನೋದು ಒಂದು ಕಡೆ ಇರುವಂತಹ ಪ್ರಶ್ನೆ. ಏನು ಇದೇ ವಿಚಾರಕ್ಕೆ ನದಾಫ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನದಾಫ್, ಲಕ್ಕುಂಡಿಯಲ್ಲಿ ಸದ್ಯಕ್ಕೆ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇದೆ. ಈಗ ಉತ್ಖನನ ಗುಂಡಿಯಲ್ಲಿ ಪ್ರತ್ಯಕ್ಷ ಆಗಿರುವಂತಹ ಯಾವುದು ಅದು ಹಾವು ಬಗೆಯುವಂತಹ ಸಂದರ್ಭದಲ್ಲಿ ಸಿಕ್ತಾ, ಹೇಗೆ ಯಾವಾಗ ಸಿಕ್ಕಿದಂತಹ ಹಾವು ಇದು ಅಂತ? ಎಸ್ ರಮ್ಯಾ, ಏನು ಈಗ ಉತ್ಖನನ ನಡೀತಾ ಇದೆ ನಿರಂತರವಾಗಿ. ಈಗ ಮತ್ತೆ ಉತ್ಖನನ ಇಂದು ಕೂಡ ಮಾಡ್ಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಿಗೆ ಮತ್ತೆ ಭಯದ ವಾತಾವರಣ ಸೃಷ್ಟಿಯಾಗಿರುವಂತದ್ದು. ಒಂದು ಕೆರೆ ಹಾವು ಅಂತ ಏನ್ ನಾವು ಕರಿತೀವಿ ಸ್ಥಳೀಯ ಭಾಷೆಯಲ್ಲಿ, ಈ ಜಾತಿಯ ಒಂದು ಹಾವು ಇಲ್ಲಿ ಇದೀಗ ಪ್ರತ್ಯಕ್ಷ ಆಗಿರುವಂತದ್ದು. ಲಕ್ಕುಂಡಿನ ಈಗ ಗ್ರಾಮಸ್ಥರಲ್ಲಿ ಒಂದು ಭಯದ ವಾತಾವರಣ ಇದೆ. ಮುಖ್ಯವಾಗಿ ಏನಂತಂದ್ರೆ ಇಲ್ಲಿ ಇರ್ತಕ್ಕಂತ ಸಂಪತ್ತು, ನಿಧಿ ಅಥವಾ ಇನ್ನು ಪುರಾತನ ವಸ್ತುಗಳೇನಿದೆ ಇದರ ಕಾವಲಿಗೆ ನಾಗ ಇದ್ದಾನೆ, ನಾಗದೇವರಿದ್ದಾರೆ ಅನ್ನುವ ಒಂದು ಪ್ರತೀತಿ ಅವರಲ್ಲಿ ನಂಬಿಕೆ ಉಳ್ಕೊಂಡ್ಬಿಟ್ಟಿದೆ. ಸೊ ಇದಕ್ಕೆ ಪೂರಕವಾಗುವಂತೆ ಜನರು ಮತ್ತಷ್ಟು ಭಯಭೀತರಾಗುವಂತೆ ಇಲ್ಲಿ ಈಗ ಮತ್ತೆ ಹಾವುಗಳು ಪ್ರತ್ಯಕ್ಷ ಆಗ್ತಾ ಇದೆ. ಈ ಹಿಂದೆ ಕೂಡ ಒಂದು 5-6 ದಿನಗಳ ಹಿಂದೆ ಒಂದು ಹಾವು ಪ್ರತ್ಯಕ್ಷ ಆಗಿತ್ತು. ಆಗಲೂ ಕೂಡ ಸಾಕಷ್ಟು ಜನ ಪ್ಯಾನಿಕ್ ಆಗಿದ್ರು. ಈಗ ಮತ್ತೆ ಒಂದು ಹಾವು ಪ್ರತ್ಯಕ್ಷ ಆಗಿದೆ. ಇದು ಸಹಜವಾಗಿ ಈಗ ವಿಜ್ಞಾನಿಗಳು ಹೇಳುವಂತೆ ಮತ್ತು ಬುದ್ಧಿವಂತ ಅಲ್ಲಿರ್ತಕ್ಕಂತ ಏನು ಪ್ರತೀಕ್ಷಕರು ಹೇಳುವಂತೆ ಏನು, ಇದು ಸಹಜವಾಗಿ ಮಣ್ಣು ತಂಪಿದ್ದಾಗ ಮತ್ತು ಕಲ್ಲುಗಳು ಜಾಸ್ತಿ ಇದ್ದಾಗ ಪ್ರಾಣಿಗಳಲ್ಲಿ ಗೂಡು ಮಾಡ್ಕೊಂಡಿರುತ್ತೆ. ಉತ್ಖನನ ಸಂದರ್ಭದಲ್ಲಿ ಹೊರಗೆ ಬರುತ್ತೆ. ಇದು ಯಾವುದೇ ರೀತಿ ಪ್ರತೀತಿ ಇಲ್ಲ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಮೇಲ್ವಿಚಾರಕ ಸಿಬ್ಬಂದಿ ಏನಿದ್ರು ಇವರೆಲ್ಲ ಹಾವಿನ ರಕ್ಷಣೆಯನ್ನ ಮಾಡಿದ್ದಾರೆ. ಸುಮಾರು 2.5 ಅಡಿಗೂ ಅಧಿಕ ಉದ್ದ ಹಾವು ಇತ್ತು ಅಂತ ಹೇಳಲಾಗ್ತಾ ಇದೆ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.